ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಟಾಕ್ ಫೈಟ್ ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಪಾಲಿಟಿಕ್ಸ್ಗೆ ಈಗ ಪರಮೇಶ್ವರ್ ಫುಲ್ ಗರಂ ಆಗಿದ್ದಾರೆ. ಸರ್ಕಾರ ರಚನೆಯಾಗಿ 1.5 ವರ್ಷ ಆಯಿತು. 1.5 ವರ್ಷದಿಂದಲೂ ಕೂಡ ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಪಾಲಿಟಿಕ್ಸ್ಗೆ ಈಗ ಒಂದಿಷ್ಟು ಗರಂ ಆಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಡಿಕೆಶಿಯ ಒಪ್ಪಂದದ ಮಾತಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕೆ ಇರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಪ್ಪಂದ ಅಂದರೆ 2.5 ವರ್ಷ ಆದಮೇಲೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು, ನಾನು ಸಿಎಂ ಆಗ್ತೀನಿ ಅಂತ ಒಂದು ಮಾತು ಹೇಳ್ತಾ ಇದ್ರು ಇಂಡೈರೆಕ್ಟ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್. ಅದಕ್ಕೆ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಮೇಶ್ವರ್. ಇನ್ನು ಅಸಮಾಧಾನದ ಸುಳಿವು ಸಿಗ್ತಾ ಇದ್ದಂತೆ ಡಿಕೆಶಿ ಯೂಟರ್ನ್ ಹೊರಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಟಾಕ್ ಫೈಟ್ ನಿಲ್ಲುವ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಸರ್ಕಾರ ರಚನೆ ಆಗುವ ಮೊದಲೇ ಅಂದರೆ 2023ರ ಒಂದು ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತಲ್ಲ, ಆಗ್ಲೇ 50-50 ಅನುಪಾತದಡಿ ಈಗೇನೀಗ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಒಂದಿಷ್ಟು ಟಾಕ್ ನಡೀತಾ ಇತ್ತು. ಆದರೆ ಇದಕ್ಕೆ ಅಧಿಕೃತವಾಗಿ ಹೈಕಮಾಂಡ್ನಿಂದ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕದೇ ಇದ್ರೂ ಕೂಡ ರಾಜ್ಯ ನಾಯಕರು ಮಾತ್ರ ನಾನು ಸಿಎಂ ಆಗ್ತೀನಿ ಅಂತ ಡಜನ್ ಗಟ್ಟಲೆ ಲೀಡರ್ಗಳು ಕ್ಯೂ ನಿಂತಿದ್ದಾರೆ. ಈಗ ಅದಕ್ಕೆ ಪರಮೇಶ್ವರ್ ಈಗ ಗರಂ ಆಗಿದ್ದಾರೆ. ಹಾಗಾದ್ರೆ ಪರಮೇಶ್ವರ್ ಏನು ಹೇಳಿದ್ರು, ಏನು ಅಸಮಾಧಾನಗೊಂಡಿದ್ದಾರೆ ಪರಮೇಶ್ವರ್, ಬನ್ನಿ ನೋಡ್ಕೊಂಬರೋಣ. ನೋಡ್ರಿ, ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ನೋಡ್ರಿ, ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ. ಸಾಕಷ್ಟು ಜನ ಹೈಕಮಾಂಡ್ ಭೇಟಿಯನ್ನೂ ಆಗಿದ್ರು. ಆ ಲಿಸ್ಟಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೈಲೆಂಟ್ ಆಗಿ ಹೈಕಮಾಂಡನ್ನು ಭೇಟಿಯಾಗಿ ಬಂದಿದ್ರು. ಎಲ್ಲೋ ಒಂದು ಕಡೆ KPCC ಅಧ್ಯಕ್ಷರಾಗಿದ್ದರು, DCM ಆಗಿದ್ದರು ಪರಮೇಶ್ವರ್, ಮತ್ತು ಸಾಕಷ್ಟು ವರ್ಚಸ್ಸನ್ನು ಪಡ್ಕೊಂಡಿರುವಂತಹ ಹಿರಿಯ ನಾಯಕರಾಗಿದ್ದಾರಲ್ಲ, ಅವರಿಗೂ ಎಲ್ಲೋ ಒಂದು ಕಡೆ ನಾನು ಸಿಎಂ ಆಗಬೇಕು ಅನ್ನುವಂತಹ ಒಂದು ಇಂಗಿತ ಇರ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ನಾನು ಸಿಎಂ ಆಗ್ತೀನಿ ಅಂದಾಗ ಅಸಮಾಧಾನ ಸಹಜವಾಗೇ ಪರಮೇಶ್ವರ್ಗೆ ವ್ಯಕ್ತವಾಗಿದೆ. ಯಾಕಂದರೆ ಅವರು ಕೂಡ ಲಿಸ್ಟಲ್ಲಿ ಇದ್ದಾರಲ್ಲ. ಹಾಗಾಗಿ ಇನ್ನು ಹಾಸನ ಸಮಾವೇಶದಲ್ಲಿ ಸಿಎಂ ಬೆನ್ನಿಗೆ ನಿಲ್ಲುವ ಸಂದೇಶವನ್ನ DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ನಾನು ಸಾಯುವವರೆಗೂ ಸಿದ್ದರಾಮಯ್ಯನವರ ಪರ ಇರ್ತೇನೆ. ಇದು ಕನಕಪುರದ ಬಂಡೆ ಕೊಟ್ಟಿರುವಂತಹ ಮಾತು. ಸಿದ್ದರಾಮಯ್ಯಗೆ ಬಂಡೆ ಬೆಂಗಾವಲು ಎನ್ನುವ ಸಂದೇಶವನ್ನು ಕೊಟ್ಟಿದೆ. ನಾನು ಸಾಯುವವರೆಗೂ ಸಿದ್ದರಾಮಯ್ಯನವ್ರ ಜೊತೆ ಇರ್ತೀನಿ, ಅವರ ಬೆನ್ನಿಗೆ ನಿಲ್ತೇ ಇರ್ತೀನಿ. ಬಹಿರಂಗವಾಗಿಯೇ ಸಿಎಂ ಜೊತೆಗೆ ನಿಲ್ಲುವ ಘೋಷಣೆಯನ್ನು ವ್ಯಕ್ತಪಡಿಸಿದ್ದಾರೆ. ತಂತ್ರದ ಮೂಲಕವೇ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಕಣ್ಣನ್ನು ಇಟ್ಟಿದ್ದಾರೆ. ಒಂದು ಕಡೆ ಬೆಂಬಲ ಕೊಡ್ತೀನಿ ಅಂತ ಒಳಗೊಳಗೆ ಎಲ್ಲೋ ಒಂದು ಕಡೆ ನನಗೆ ಆದಷ್ಟು ಬೇಗ ಕುರ್ಚಿ ಸಿಗಲಿ ಅನ್ನುವಂತಹ ಒಂದಿಷ್ಟು ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ DCM DK ಶಿವಕುಮಾರ್ ಸಮಾವೇಶದ ಸಂದರ್ಭದಲ್ಲಿ ಏನು ಹೇಳಿದ್ರು, ಬನ್ನಿ ನೋಡ್ಕೊಂಬರೋಣ. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. DK ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. Ashwavega English News. Coming soon. Your channel, your voice, your trust.